ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಹೀಗೆ RCB ಮಹಾದುರಂತ ನಡೆದು 4 ದಿನ ಉರುಳಿದ್ರು ಕಣ್ಣೀರ್ ನಿಲ್ತಾ ಇಲ್ಲ. ಅದರಲ್ಲೂ ಸರ್ಕಾರ ಇವತ್ತು ಪರಿಹಾರದ ಚೆಕ್ ಕೊಡ್ತಾ ಇದ್ದ ಹಾಗೆ ಮಕ್ಕಳನ್ನ ನೆನೆದು ಪೋಷಕರು ಬಿಕ್ಕಳಿಸಿದ್ದಾರೆ. ಇದರ ನಡುವೆ ದುರಂತದ ಮತ್ತಷ್ಟು ವಿಡಿಯೋಗಳು ಇವತ್ತು ಬಯಲಾಗಿದೆ. ಅಪ್ಪ ಅಮ್ಮ ಅಂತ ಗೋಳಾಟ, ಅಯ್ಯೋ ಅಯ್ಯೋ ಅಂತ ನರಳಾಟ, ಕಾಪಾಡಿ ಕಾಪಾಡಿ ಅಂತ ಕೂಗಾಟ. ಇಲ್ಲಿ ಕಾಣ್ತಿರೋ ಒಂದೊಂದು ದೃಶ್ಯವು ಕಾಲ್ತುಳಿತದ ಭೀಕರತೆ ಹೇಳ್ತಿವೆ. ಅಷ್ಟಕ್ಕೂ RCB ಸಂಭ್ರಮಾಚರಣೆ ವೇಳೆ ನಡೆದಿದ್ದ ದುರಂತದ ಮತ್ತಷ್ಟು ವಿಡಿಯೋಗಳು ರಿವೀಲ್ ಆಗಿವೆ. ಕಾಪಾಡಿ ಕಾಪಾಡಿ ಅಂತ ಗೋಗರಿಯುತ್ತಿದ್ದ ಜನ, ಕಾಪಾಡಿ ಕಾಪಾಡಿ ಅಂತಿದ್ದಾರೆ. ಅಯ್ಯೋ ಅಮ್ಮ ಅಪ್ಪ ಅಂತ ಹೆತ್ತವರನ್ನ ನೆನೆಯುತ್ತಿದ್ದಾರೆ. ಇದು ಒಬ್ಬರ ಧ್ವನಿಯಲ್ಲ, ಇಲ್ಲಿ ಕೆಳಗೆ ಬಿದ್ದವರ ಎಲ್ಲರ ಬಾಯಲ್ಲೂ ಇದೇ ಮಾತು ಕೇಳಿ ಬರ್ತಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಗೇಟ್ ಬಳಿಯ ದೃಶ್ಯ ಇದು. ಇಲ್ಲಿ ಕಬ್ಬಿಣದ ಬ್ಯಾರಿಕೇಡ್ ಒಳಗೆ ಕಾಲು ಸಿಲುಕಿ ಅಭಿಮಾನಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಆದರೆ ಪ್ರವಾಹದಂತೆ ನುಗ್ಗಿದ ಜನರನ್ನ ನಿಯಂತ್ರಿಸಲು ಚಿನ್ನಸ್ವಾಮಿ ಸ್ಟೇಡಿಯಂ ಸಿಬ್ಬಂದಿ ಲಾಠಿ ಬೀಸುತ್ತಿದ್ದಾರೆ. ಇದೇ ವೇಳೆ ಪರಿಸ್ಥಿತಿ ನಿಯಂತ್ರಿಸಲು ಮುಂದಾದ ಡಿಸಿಪಿ ಸೈದುಲ್ಲಾ ಅಡಾವತ್ಗೂ ಗಾಯವಾಗಿದೆ. ಯುವಕನ ಸಾವು ಬದುಕಿನ ಹೋರಾಟ, ಪೊಲೀಸ್ ನಿರ್ಲಕ್ಷ್ಯ. ಒಂದು ಕಡೆ ಪೊಲೀಸರು ಜೀವ ಪಣಕ್ಕಿಟ್ಟು ಹೋರಾಡಿದ್ರೆ, ಇಲ್ಲಿ ಪೊಲೀಸರು ನಿರ್ಲಕ್ಷ್ಯ ವಹಿಸಿರೋದು ಕಾಣ್ತಿದೆ. ಕಾಲ್ತುಳಿತಕ್ಕೆ ಸಿಲುಕಿ ಸಾವು ಬದುಕಿನ ನಡುವೆ ಯುವಕ ಹೋರಾಡ್ತಿದ್ದ. ಸ್ನೇಹಿತನನ್ನ ಉಳಿಸಿಕೊಳ್ಳಲು ಅರಸಾಹಸ ಪಟ್ಟಿದ್ದ ಗೆಳೆಯ ಪೊಲೀಸರಿಗೆ ಸಾರ್ ಕಾಪಾಡಿ ಎಂದು ಬೇಡಿದ್ದ. ಆದರೆ ನೋಡಿಯೂ ನೋಡದಂತೆ ಪೊಲೀಸರು ಹಾಗೆ ಹೋಗಿದ್ರು. ಬಳಿಕ ಆಟೋ ಚಾಲಕನ ಬಳಿಯೂ ಅಂಗಲಾಚಿದ್ರು. ನಾನ್ ಸಾಯ್ತೀನಿ ಅಂತ ತಾಯಿಗೆ ಕರೆ ಮಾಡಿದ ಯುವಕ. ಹುಳಿಮಾವು ನಿವಾಸಿ ಪ್ರಶಾಂತ್ ಅವತ್ತು ಕೋರ್ಟ್ಗೆ ಅಂತ ತಾಯಿ ಜೊತೆ ಬಂದಿದ್ದ. ಚಿನ್ನಸ್ವಾಮಿ ಸ್ಟೇಡಿಯಂ ನೋಡಬೇಕು ಅಂತ ತಾಯಿ ಕೇಳಿಕೊಂಡಳಂತೆ. ಹೀಗಾಗಿ ಸ್ಟೇಡಿಯಂ ತೋರಿಸಿದ ಪ್ರಶಾಂತ್ ತಾಯಿಯನ್ನ ಮನೆಗೆ ಕಳಿಸಿ ಈತ ಅಲ್ಲೇ ಉಳ್ಕೊಂಡಿದ್ದ. ಬಳಿಕ ಕಾಲ್ತುಳಿತ ಆಗಿದ್ದು ಪ್ರಶಾಂತ್ಗೂ ಉಸಿರುಗಟ್ಟಿತಂತೆ. ಆಗ ತಾಯಿಗೆ ಫೋನ್ ಮಾಡಿ ನನ್ನನ್ನ ಕ್ಷಮಿಸು, ನಾನು ಸಾಯ್ತೀನಿ ಅಂತ ಹೇಳಿದ್ನಂತೆ. 2 ಗಂಟೆ ಮೂರ್ಛೆ ಹೋಗಿ ಬಿದ್ದಿದ್ದ ಪ್ರಶಾಂತ್ ಮಳೆ ಹನಿ ಬಿದ್ದ ಬಳಿಕ ಎಚ್ಚರವಾಗಿದ್ದ. ಎಲ್ಲ ನೋವು ತಡ್ಕೊಳಕ್ಕಾಗದೇ ಇರೋ ನಾನು ಕೂಗಾಡ್ತಾ ಇದ್ದೀನಿ, ನನ್ನ ಪ್ರಾಣ ತಗೊಳ್ಳಿ, ಬೇಗ ಹೋಗ್ಲಿ ಅಂತ ನಾನು ಕೂಗಾಡ್ತಾ ಇದ್ದೀನಿ. ಅಷ್ಟರಲ್ಲಿ ಯಾರೋ ಒಬ್ಬರು ನನಗೆ ಕೈ ಹಿಡಿದ್ಬಿಟ್ಟು ಖಾಲಿ ಜಾಗಕ್ಕೆ ಸ್ವಲ್ಪ ಹೇಳ್ದಿತ್ತು ನನ್ನ ಅಷ್ಟೇ. ಸರ್ ಮತ್ತು ನಮ್ಮಮ್ಮ ಅವ್ರಿಗೆ ಹೇಳ್ಬಿಟ್ಟೆ, ನಾನು ಬರಲ್ಲ ಇನ್ಮೇಲೆ, ನಾನು ಮರ್ತ್ಕೊಂಬಿಡಿ, ನನಗೆ ಕ್ಷಮಿಸ್ಬಿಡಿ ಅಂತ ಹೇಳ್ಬಿಟ್ಟು ನನಗೆ ಆ ಸಿಚುವೇಶನ್ ಗೊತ್ತಾಯಿತು. ಇದು ಬದುಕುಳಿದವರ ಕಥೆ. ಆದರೆ ಮೃತರ ಕುಟುಂಬಕ್ಕೆ ಸರ್ಕಾರ ಇವತ್ತು ಪರಿಹಾರದ ಚೆಕ್ ವಿತರಿಸಿದೆ. ಮೃತರ ಕುಟುಂಬಕ್ಕೆ ಸರ್ಕಾರದಿಂದ 25 ಲಕ್ಷ ಪರಿಹಾರ ವಿತರಣೆ. ಕೋಲಾರ ಡಿಸಿ ರವಿ ಸಹನಾ ಪೋಷಕರಿಗೆ 25 ಲಕ್ಷದ ಪರಿಹಾರದ ಚೆಕ್ ವಿತರಿಸಿದರು. ಈ ವೇಳೆ ಸಹನಾ ತಂದೆ ಸುರೇಶ್ ಬಾಬು, ತಾಯಿ ಮಂಜುಳಾ ಕಣ್ಣೀರು ಹಾಕಿದರು. ಮಂಡ್ಯದ ರಾಯಸಮುದ್ರದ ಪೂರ್ಣಚಂದ್ರ ಕುಟುಂಬಕ್ಕೂ ಹಿಂದೆ ಪರಿಹಾರದ ಚೆಕ್ ನೀಡಲಾಯಿತು. ಸಚಿವ ಚೆಲುವರಾಯಸ್ವಾಮಿ ಚೆಕ್ ವಿತರಿಸಿದರು. ಅಷ್ಟೇ ಅಲ್ಲ, ಪೂರ್ಣಚಂದ್ರ ಅವರ ಭಾವನೆಗೆ ಕೆಆರ್ಪೇಟೆ ಫುಡ್ ಪಾರ್ಕ್ನಲ್ಲಿ ಕೆಲಸ ಕೊಡಿಸಲು ಡಿಸಿಗೆ ಸೂಚನೆ ನೀಡಿದರು. ಇತ್ತ ತುಮಕೂರಿನ ಮನೋಜ್ ಕುಟುಂಬಕ್ಕೆ ಪರಿಹಾರದ ಚೆಕ್ ಕೊಡ್ತಿದ್ದಂತೆ ತಂದೆ ದೇವರಾಜ್ ಕಣ್ಣೀರಾಗಿದ್ರು. ಬೈಕ್ ಬೇಕು ಅಂತ ಮಗ ಕೇಳಿದ್ದ. ಬರ್ತ್ಡೇಗೆ ಬೈಕ್ ಕುಡಿಸಲು ಬುಕ್ ಮಾಡಿದ್ದೆ, ಈಗ ಬೈಕ್ ಯಾರಿಗೆ ಕುಡಿಸಲಿ ಅಂತ ಕಣ್ಣೀರು ಹಾಕಿದ್ರು. ಈ ಕಣ್ಣೀರ ನಡುವೆ ಸಿಐಡಿ ತನಿಖೆ ಚುರುಕುಗೊಂಡಿದೆ. ಬ್ಯೂರೋ ರಿಪೋರ್ಟ್, TV9. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH